ಹಾಯ್, ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಪೆದ್ದಿ ಮೂವಿ ಟ್ರೈಲರ್ ಬಂದಿದೆ. ಅದರ ಬಗ್ಗೆ ಒಂಚೂರು ಮಾತಾಡೋಣ ಬನ್ನಿ. ವಿಡಿಯೋ ಶುರು ಮಾಡೋಣ. ಟ್ರೈಲರ್ ಸ್ಟಾರ್ಟಿಂಗ್ ಅಲ್ಲೇ ಟ್ರೈನ್ ಬರುವ ಒಂದು ಸೀನ್ ಇದೆ. ಆ ಸೀನ್ ಅಲ್ಲಿ ಒಬ್ರು ಎಮರ್ಜೆನ್ಸಿಯಾಗಿ ನಿಲ್ಸಿ ಅಂತ ಹೇಳ್ತಾರೆ. ಅದು ಯಾಕೆ ನಿಲ್ಸಿ ಅಂತ ಹೇಳ್ತಾರೆ ಅಂತ ಇಲ್ಲಿ ನಾ ಫೋಟೋ ಹಾಕಿರ್ತೀನಿ, ನೀವು ನೋಡಿ. ಯಾಕೆ ನಿಲ್ಸಿ ಅಂತ ಹೇಳ್ತಾರಂದ್ರೆ ಅಲ್ಲಿ ಒಂದು ಏನೋ ದೊಡ್ಡ ಅನಾಹುತ ಆಗಿದೆ. ಆ ಅನಾಹುತ ಏನಂದ್ರೆ ಮಳೆ ಬಂದು ಗುಡ್ಡಗಳು ಬಿದ್ದಿರ್ತಾವೆ, ಇಲ್ಲ ಅಂದರೆ ಊರಿನ ಜನ ಮೇಲಿಂದ ಟ್ರೈನ್ ಎಳೆಯಲ್ಲಿ ಬಿದ್ದಿರ್ತಾರೆ ಅಂತ ನನಗೆ ಇದು ಪರ್ಸನಲ್ ಆಗಿ ಅನಿಸ್ತಾ ಇದೆ. ಸೊ ಮೂವಿ ನೋಡಿದ್ಮೇಲೆ ಗೊತ್ತಾಗೋದು ಏನಿದೆ ಅಂತ. ಇದಾದ್ಮೇಲೆ ಹೀರೋ ಎಂಟ್ರಿ. ಒಂದು ಗುಡ್ಡದ ಕೆಳಗಡೆ ಊರು. ಆ ಊರಲ್ಲಿ ಪೆದ್ದಿ ಅನ್ನೋ ಒಬ್ಬ ಖತರ್ನಾಕ್ ಇಂಟ್ರೆಸ್ಟಿಂಗ್ ಪ್ಲೇಯರ್. ಕ್ರಿಕೆಟ್ ಆಗ್ಲಿ, ರನ್ನಿಂಗ್ ಆಗ್ಲಿ, ಕುಸ್ತಿ ಆಗ್ಲಿ, ಎಲ್ಲಾದ್ರಲ್ಲೂ ನಂಬರ್ 1 ಫಸ್ಟ್ ಆಗಿರ್ತಾನೆ. ಸೊ ನಮ್ ಹೀರೋ ಆಡಿರೋ ಆಟಗಳೆಲ್ಲ ಸೋಲೋ ಮಾತೇ ಇಲ್ಲ. ಈ ತರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಾನೆ ನಮ್ಮ ಹೀರೋ. ಸೊ ಇದೊಂದ್ ಸೈಡ್ ಆದ್ರೆ ನೆಕ್ಸ್ಟ್ ತೋರ್ಸೋದೆ ಒಂದು ಸಣ್ಣ ಲವ್ ಸ್ಟೋರಿ. ಆ ಲವ್ ಸ್ಟೋರಿ ಬಗ್ಗೆ ಜಾಸ್ತಿ ಏನು ಮಾತಾಡೋದ್ ಬೇಡ. ಸೊ ಮುಂದೆ ಹೋಗೋಣ. ಲವ್ ಸ್ಟೋರಿ ಆಗಿದ್ಮೇಲೆ ನಮ್ಮ ಶಿವಣ್ಣ ಅವರ ಎಂಟ್ರಿ. ಅವರಿಗೇನ್ ಜಾಸ್ತಿ ತೋರಿಸಿದಿರೋದೇ ಒಂದೇ ಸೀನ್, ಆದ್ರೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಅವರಿಗೆ ನೋಡಿದ್ಮೇಲೆ ನನಗನ್ಸಿರೋದು ಇವರು ಒಬ್ಬ ಕುಸ್ತಿಯ ನಾಯಕ ಆಗಿರ್ತಾರೆ ಅಂತ ಅನ್ಸುತ್ತೆ. ಅವರೇ ಆಗಿರ್ತಾರೆ ಪಕ್ಕ, ಕನ್ಫರ್ಮ್ ಕುಸ್ತಿಯ ನಾಯಕನೇ ಆಗಿರ್ತಾರೆ. ಸೊ ಅವರು ಬಂದು ಒಂದು ಡೈಲಾಗ್ ನ ಹೊಡಿತಾರೆ. ನಾ ಹೇಳಿದ್ರೆ ಚೆನ್ನಾಗಿರಲ್ಲ, ಅವರೇ ಹೇಳಿದ್ದಾರೆ, ನೀವು ನೋಡಿ ಒಂದ್ಸಲ. ಆ ಮಾತನ್ನ ಏನ ಕೇಳಿದ್ದಾರೆ ಅಂದ್ರೆ, ನಾ ಆಟ ಗೆಲ್ಲೋದಿದ್ರೆ ಹೇಗಾದ್ರೂ ಗೆಲ್ಬೋದಿತ್ತು, ಆದ್ರೆ ನಿಯತ್ತಿಂದ ಗೆಲ್ಬೇಕು ಅಂತ ಒಂದು ಸಣ್ಣ ಹಿಂಡ್ನ ಹೇಳಿದ್ದಾರೆ. ಸೊ ಅದಾಗಿದ್ಮೇಲೆ ನಮ್ಮ ಹೀರೋವರ ಜನ ಏನಿರ್ತಾರಲ್ಲ, ಇವರು ತುಂಬಾ ಕೆಳಗಿನವರು. ಆದ್ರೆ ಇವರಿಗೆ ಜಾಸ್ತಿ ಮರ್ಯಾದೆ ಇರಲ್ಲ. ಇವ್ರ ಹತ್ರ ದುಡಿಸ್ಕೊಳ್ಳೋದು, ಹೊಡೆಯೋದು, ಬಡಿಯೋದು, ಇನ್ನ ಏನೇನೋ ಎಕ್ಸ್ಟ್ರಾ ಆಗಿರುತ್ತೆ. ಅದು ಮೂವಿಲೇ ನೋಡ್ಬೇಕು ನೀವು. ಆದ್ರೆ ಇವರಿಗೆ ಅದನ್ನೆಲ್ಲ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಆದ್ರೆ ಒಂದಿನ ನಮ್ ಹೀರೋ ನಾವ ನೋಡೇ ಬಿಡೋಣ ಅಂತ ಆಟದಿಂದ ಗೆಲ್ಲೋಣ ಅಂತ ಹೇಳ್ತಾನೆ. ಅದ್ ಹೇಳಿದ್ಮೇಲೆ ನಮ್ಮ ಹೀರೋ ದಿಲ್ಲಿಗೆ ಹೋಗ್ತಾನೆ. ನಮ್ಮ ಹೀರೋ ಕುಸ್ತಿನ ಆಡೋಕೆ ದಿಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿದ್ಮೇಲೆ ಹೀರೋಗೆ ತುಂಬಾ ಕಷ್ಟ ಆಗುತ್ತೆ. ಊಟ ಮಾಡಕ್ಕೂ ಕೂಡ ಅವನ ಹತ್ರ ದುಡ್ಡಿರಲ್ಲ. ಅಲ್ಲಿ ಇಲ್ಲಿ ಕೆಲಸ ಮಾಡಿ ಊಟ ಮಾಡ್ತಾನೆ. ಆದ್ರೆ ಫೈನಲಿ ಅವನು ದಿಲ್ಲಿಗೆ ಹೋಗಿದ್ಮೇಲೆ ಕುಸ್ತಿ ಗೆಲ್ತಾನ ಗೆಲ್ಲಲ್ವಾ ಅನ್ನೋದೇ ಒಂದು ಪ್ರಶ್ನೆ ಆಗಿ ಉಳಿಯುತ್ತೆ. ಮೂವಿ ಟ್ರೈಲರ್ ಅಂತೂ ತುಂಬಾ ಚೆನ್ನಾಗಿದೆ. ಮೂವಿ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ವಿಡಿಯೋ ಇಷ್ಟವಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರ ಹೊಸ ವಿಡಿಯೋ ಬರ್ತಾ ಇರ್ತವೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.